ಮೈಸೂರು ಸಾಮ್ರಾಜ್ಯವು ದಕ್ಷಿಣ ಭಾರತದ ಪ್ರಮುಖ ರಾಜ್ಯಗಳಲ್ಲಿ ಒಂದಾಗಿತ್ತು. ಇದನ್ನು ಆರಂಭದಲ್ಲಿ ಯದುವಂಶದ ಒಡೆಯರು ಆಳುತ್ತಿದ್ದರು. ಮೈಸೂರು ಸಾಮ್ರಾಜ್ಯದ ಪ್ರಾರಂಭವು 1399ರಲ್ಲಿ ಯದುವಂಶದ ನಾಯಕರಾದ ವಿಜಯರಾಜ ಒಡೆಯರರಿಂದ ಒಡೆಯರ್ ಪರಂಪರೆ. ಒಡೆಯರ್ ರಾಜವಂಶವು ಶತಮಾನಗಳ ಕಾಲ ಮೈಸೂರು ಪ್ರಾಂತ್ಯವನ್ನು ಶಕ್ತಿಶಾಲಿಯಾಗಿ ಆಳಿತು. 16ನೇ ಶತಮಾನದಲ್ಲಿ ಶ್ರೀರಂಗಪಟ್ಟಣ ರಾಜಧಾನಿಯಾಗಿತ್ತು. 1761ರಲ್ಲಿ ಹೈದರ್ ಅಲಿ ಅಧಿಕಾರ ಹಿಡಿದ ನಂತರ ಮೈಸೂರು ಸಾಮ್ರಾಜ್ಯದ ಸುತ್ತುಬಳಕೆಯು ವಿಸ್ತರಿಸಿತು. ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್. ಹೈದರ್ ಅಲಿ ಸಾಮಾನ್ಯ ಸೈನಿಕನಾಗಿದ್ದರೂ ತನ್ನ ಧೈರ್ಯ ಮತ್ತು ಚಾತುರ್ಯದಿಂದ ಮೈಸೂರು ಸಾಮ್ರಾಜ್ಯದ ಸಿಂಹಾಸನವನ್ನು ವಶಪಡಿಸಿಕೊಂಡ. ಅವರ ಪುತ್ರ ಟಿಪ್ಪು ಸುಲ್ತಾನ್ ಕೂಡ ಶಕ್ತಿಶಾಲಿ ಆಡಳಿತಗಾರನಾಗಿದ್ದು, ಬ್ರಿಟಿಷರ ವಿರುದ್ಧ ಅನೇಕ ಸಮರಗಳನ್ನು ನಡೆಸಿದನು. ಟಿಪ್ಪು ಸುಲ್ತಾನ್ 1799ರ ಶ್ರೀರಂಗಪಟ್ಟಣ ಯುದ್ಧದಲ್ಲಿ ಬಲಿಯಾದನು. ಬ್ರಿಟಿಷರ ಆಳ್ವಿಕೆ ಮತ್ತು ಒಡೆಯರ್ ಪುನಃಸ್ಥಾಪನೆ. ಟಿಪ್ಪು ಸುಲ್ತಾನ ನಿಧನದ ನಂತರ ಬ್ರಿಟಿಷರು ಮೈಸೂರನ್ನು ವಶಪಡಿಸಿಕೊಂಡರು. ಆದರೆ 1799ರಲ್ಲಿ ಒಡೆಯರ್ ವಂಶವನ್ನು ಪುನಃ ಅಧಿಕಾರಕ್ಕೆ ತರುತ್ತಾ ಮೈಸೂರು ಬ್ರಿಟಿಷರ ಅಧೀನ ರಾಜ್ಯವಾಯಿತು. ಕೃಷ್ಣರಾಜ ಒಡೆಯರ್, ಚಾಮರಾಜ ಒಡೆಯರು ಮತ್ತು ಜಯಚಾಮರಾಜ ಒಡೆಯರ್ ಮುಂತಾದವರು ನಂತರದ ಆಡಳಿತಗಾರರು. ಮೈಸೂರು ಸಾಮ್ರಾಜ್ಯದ ಸಾಂಸ್ಕೃತಿಕ ಅಭಿವೃದ್ಧಿ. ಮೈಸೂರು ಸಾಮ್ರಾಜ್ಯವು ಕಲೆ, ಸಂಸ್ಕೃತಿ ಮತ್ತು ವಿಜ್ಞಾನದಲ್ಲಿ ದೊಡ್ಡ ಕೊಡುಗೆ ನೀಡಿತು. ಮೈಸೂರು ದಸರಾ ಹಬ್ಬ ಈ ಸಾಮ್ರಾಜ್ಯದ ಸಾಂಸ್ಕೃತಿಕ ವೈಭವದ ಒಂದು ಭಾಗ. ಈ ಹಬ್ಬವು ವಿಜಯದಶಮಿಯ ದಿನದಂದು ಅದ್ದೂರಿಯಾಗಿ ಆಚರಿಸಲಾಗುತ್ತಿತ್ತು. ಒಡೆಯರ್ ರಾಜರು ಸಂಗೀತ, ಚಿತ್ರಕಲೆ ಮತ್ತು ನೃತ್ಯಕ್ಕೆ ಬೆಂಬಲ ನೀಡಿದ್ದರು. ನೀರು ಮತ್ತು ವಿದ್ಯುತ್ ಯೋಜನೆಗಳು. ಮೈಸೂರು ಸಾಮ್ರಾಜ್ಯದಲ್ಲಿ ಕೃಷ್ಣರಾಜ ಒಡೆಯರ್ ಮತ್ತು ಅವರ ದಿವಾನರಾದ ಸರ್ ಎಂ. ವಿಶ್ವೇಶ್ವರಯ್ಯನವರ ಆಡಳಿತದಲ್ಲಿ ಹಲವಾರು ಅಭಿವೃದ್ಧಿ ಯೋಜನೆಗಳನ್ನು ಹಮ್ಮಿಕೊಳ್ಳಲಾಯಿತು. ಬೃಹದೇಶ್ವರ ಜಲಾನಯನ ಯೋಜನೆಗಳು, ವಿದ್ಯುತ್ ಉತ್ಪಾದನೆ, ರೈತರ ಅಭಿವೃದ್ಧಿಗಾಗಿ ಅನೇಕ ಯೋಜನೆಗಳು ಆರಂಭಗೊಂಡವು. ನಂತರದ ಅವಸ್ಥೆ. 1947ರಲ್ಲಿ ಭಾರತ ಸ್ವಾತಂತ್ರ್ಯ ಪಡೆದುಕೊಂಡ ನಂತರ ಮೈಸೂರು ರಾಜ್ಯವು ಭಾರತದ ಭಾಗವಾಯಿತು. 1956ರಲ್ಲಿ ಕರ್ನಾಟಕ ರಾಜ್ಯದ ರೂಪುಗೊಳ್ಳುವವರೆಗೆ ಮೈಸೂರು ಪ್ರಾಂತ್ಯ ಎಂದು ಕರೆಯಲ್ಪಡುತ್ತಿತ್ತು. ಮೈಸೂರಿನ ಪ್ರಾಮುಖ್ಯತೆ ಇಂದಿಗೂ ಉಳಿದಿದೆ. ಇಂದಿಗೂ ಮೈಸೂರು ತನ್ನ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಪರಂಪರೆಗೆ ಹೆಸರಾಗಿದೆ. ಮೈಸೂರು ಅರಮನೆ, ಚಾಮುಂಡೇಶ್ವರಿ ದೇವಸ್ಥಾನ, ಬೃಂದಾವನ ಗಾರ್ಡನ್, ಕೃಷ್ಣರಾಜಸಾಗರ ಅಣೆಕಟ್ಟು, ಜಯಚಾಮರಾಜೇಂದ್ರ ಒಡೆಯರ್ ಮೃಗಾಲಯ, ಶ್ರೀರಂಗಪಟ್ಟಣ ಇತಿಹಾಸ ಪ್ರಸಿದ್ಧ ತಾಣಗಳಾಗಿವೆ. ಮೈಸೂರು ಸಾಮ್ರಾಜ್ಯವು ದಕ್ಷಿಣ ಭಾರತದ ಪ್ರಮುಖ ರಾಜ್ಯಗಳಲ್ಲೊಂದು ಆಗಿತ್ತು. ಅದರ ರಾಜರು, ವಿಶೇಷವಾಗಿ ಒಡೆಯರ್ ವಂಶದವರು, ಮೈಸೂರನ್ನು ಅಭಿವೃದ್ಧಿ ಪಥದಲ್ಲಿ ಮುನ್ನಡೆಸಿದರು. ಟಿಪ್ಪು ಸುಲ್ತಾನನ ಸ್ವಾತಂತ್ರ್ಯ ಹೋರಾಟ, ಒಡೆಯರ್ ರಾಜವಂಶದ ದಾನಶೀಲತೆ ಹಾಗೂ ಕಲೆ, ವಿಜ್ಞಾನ ಮತ್ತು ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಅವರ ಕೊಡುಗೆ ಇಂದಿಗೂ ಮೆಚ್ಚುಗೆಗೆ ಪಾತ್ರವಾಗಿದೆ. ಇದಾಗಿತ್ತು ಮೈಸೂರು ಸಂಸ್ಥಾನದ ಕಿರುಪರಿಚಯ.